ನನ್ನೆಲ್ಲ ವೀಕ್ಷಕರಿಗೆ ನಿಮ್ಮ ಡಾಕ್ಟರ್ ಹನುಮಂತರಾಜು KN ಮಾಡುವಂತಹ ನಮಸ್ಕಾರಗಳು. ಇಂದು ನಾನು ಸಂಖ್ಯಾಶಾಸ್ತ್ರದಲ್ಲಿ ಮೂಲ ಸಂಖ್ಯೆ 2ರ ಮಹತ್ವ ಮತ್ತು ದಿನಾಂಕ 2/11/2029ರಲ್ಲಿ ಜನಿಸಿದ ವ್ಯಕ್ತಿಗಳ ವ್ಯಕ್ತಿತ್ವದ ಬಗ್ಗೆ, ಅವರಿಗೆ 2025ನೇ ವರ್ಷ ಯಾವ ರೀತಿ ಫಲ ಕೊಡಲಿದೆ ಎಂಬುದರ ಬಗ್ಗೆ ಈ ವಿಡಿಯೋ ಮಾಡುತ್ತಿದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ವೀಕ್ಷಕರೇ, ಇಂದಿನ ಆಧುನಿಕ ಜಗತ್ತಿನಲ್ಲಿ ಮೊಬೈಲ್ ಸಂಖ್ಯೆಯಿಂದ ನಮ್ಮ ಜನ್ಮ ಜಾತಕವನ್ನೇ ಜಾಲಾಡುವಷ್ಟು ಮುಂದುವರೆದಿದೆ. ಇಂತಹ ಸಮಯದಲ್ಲಿ ನಾವು ಸಂಖ್ಯಾಶಾಸ್ತ್ರಕ್ಕೆ ಅತ್ಯಂತ ಪ್ರಮುಖ ಸ್ಥಾನಮಾನಗಳನ್ನು ಕೊಡುವುದು ಕೂಡ ಅತ್ಯಂತ ಅವಶ್ಯಕ. ಇಂದಿನ ಈ ವಿಡಿಯೋದಲ್ಲಿ ಯಾವುದೇ ತಿಂಗಳ 2/11/2029ನೇ ತಾರೀಕಿನಲ್ಲಿ ಜನಿಸಿದ ವ್ಯಕ್ತಿಗಳ ಬಗ್ಗೆ ತಿಳಿಸಿಕೊಡಲಿದ್ದೇನೆ. ಮೊದಲಿಗೆ ಈ ವ್ಯಕ್ತಿಗಳ ಶತ್ರು ಸಂಖ್ಯೆ ಎಂದರೆ ಅದುವೇ 8, 4, 9 ಆಗಿರುತ್ತದೆ. ಇನ್ನು 1, 3, 5 ಈ ಸಂಖ್ಯೆಗಳು ಇವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಲಾಭವನ್ನು ತಂದುಕೊಡಲಿವೆ. ಈ ವ್ಯಕ್ತಿಗಳ ವ್ಯಕ್ತಿತ್ವದ ಬಗ್ಗೆ ನಾವು ತಿಳಿಯುವುದಾದರೆ, ಇವರು ಮಾನಸಿಕ ತೃಪ್ತಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತಾರೆ. ಇವರು ಕಲ್ಪನಾ ಲೋಕದಲ್ಲಿ ವಿಹರಿಸುವಂತಹ ಭಾವಜೀವಿಗಳಾಗಿರುತ್ತಾರೆ. ಮೃದು ಹೃದಯಗಳು, ಇತರರನ್ನು ಸುಲಭವಾಗಿ ಕ್ಷಮಿಸುವಂತಹ ಮನೋಭಾವವನ್ನು ಹೊಂದಿರುವವರಾಗಿರುತ್ತಾರೆ. ತನ್ನ ಸುತ್ತಮುತ್ತ ಇರುವವರು ತನ್ನಷ್ಟೇ ಬುದ್ಧಿವಂತರಾಗಿರಬೇಕೆಂದು ಬಯಸುತ್ತಾರೆ ಕೂಡ. ಈ ವರ್ಗದ ವ್ಯಕ್ತಿಗಳು ಹೆಚ್ಚಾಗಿ ಸಂಗೀತ ರಚಿಸುವವರು, ಕಥೆಗಳನ್ನು ಬರೆಯುವವರು ಮತ್ತು ಕೆಲವು ಯೋಗಿಗಳು, ಕೆಲವು ದೊಡ್ಡ ರಾಜಕಾರಣಿಗಳು ಕೂಡ ಈ ವರ್ಗದವರಾಗಿರುತ್ತಾರೆ. ಈ ವ್ಯಕ್ತಿಗಳು ನೋಡುವುದಕ್ಕೆ ದೃಢಕಾಯರಾಗಿರುತ್ತಾರೆ ಮತ್ತು ದಪ್ಪನಾದ ತುಟಿಗಳನ್ನು ಹೊಂದಿದ್ದು ತುಂಬಿದ ಕೆನ್ನೆಗಳನ್ನು ಹೊಂದಿರುವವರಾಗಿರುತ್ತಾರೆ. ಈ ವ್ಯಕ್ತಿಗಳು ಹೆಚ್ಚು ಕನಸು ಕಾಣುವುದರಿಂದ ಕನಸನ್ನು ಕಾರ್ಯರೂಪಕ್ಕೆ ತರುವ ಕಡೆ ಗಮನವನ್ನು ಕೊಡುವುದು ತುಂಬಾನೇ ಮುಖ್ಯವಾಗುತ್ತದೆ. ಇಲ್ಲಿ ನೋಡಬೇಕಾದ ಮತ್ತೊಂದು ವಿಷಯವೇನೆಂದರೆ, ತನ್ನ ಸುತ್ತಮುತ್ತಲು ಇರುವವರಾದರೂ ಈ ವ್ಯಕ್ತಿಗಳಿಗೆ ಉತ್ತೇಜನವನ್ನು ಕೊಟ್ಟು ಆ ಕನಸಿನ ಕಾರ್ಯರೂಪಕ್ಕೆ ಸಹಾಯ ಮಾಡಬೇಕು. ಆಗ ಮಾತ್ರವೇ ಇವರು ಉನ್ನತ ಸ್ಥಾನಕ್ಕೆ ಏರುವ ಸಂಭವವಿರುತ್ತದೆ. ಕೆಲವೊಮ್ಮೆ ಆತ್ಮವಿಶ್ವಾಸದ ಕೊರತೆಯಿಂದ ಹೆಚ್ಚಿನದನ್ನು ಈ ವ್ಯಕ್ತಿಗಳು ಸಾಧಿಸಲಾಗುವುದಿಲ್ಲ. ಕೆಲವು ಸಮಯದಲ್ಲಿ ಕಲ್ಪನೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಈ ವ್ಯಕ್ತಿಗಳು ಕೊಡುತ್ತಾರೆ ಮತ್ತು ಸದಾ ಟೆನ್ಷನ್ ನಲ್ಲಿ ಜೀವನವನ್ನು ಕಳೆಯುತ್ತಿರುತ್ತಾರೆ. ಈ ವ್ಯಕ್ತಿಗಳಿಗೆ ವಯಸ್ಕರಾದಾಗ ಹೆಚ್ಚಿನ ಪ್ರಮಾಣದಲ್ಲಿ ಗಮನವನ್ನು ಪೋಷಕರು ನೀಡುವುದು ಅತ್ಯಂತ ಅವಶ್ಯಕವಾಗುತ್ತದೆ. ಈ ದಿನಾಂಕಗಳಲ್ಲಿ ಹುಟ್ಟಿದ ವ್ಯಕ್ತಿಗಳು ಹೆಚ್ಚಿನ ಕಾಫಿ, ಟೀ, ಮಾದಕ ಪಾನೀಯಗಳಿಗೆ ಅಭ್ಯಾಸವಾಗುವ ಪರಿಸ್ಥಿತಿಗಳು ಇರುವುದರಿಂದ ಇವನ್ನು ಕಡಿಮೆ ಮಾಡಿದಲ್ಲಿ ಇವರ ಆರೋಗ್ಯ ಮತ್ತು ದೇಹದಲ್ಲಿನ ಅತಿಯಾದ ಕೊಬ್ಬು ಕೂಡ ಕಡಿಮೆ ಆಗುತ್ತದೆ. ಈ ವ್ಯಕ್ತಿಗಳಿಗೆ ಹಳದಿ, ಹಸಿರು ಚೆನ್ನಾಗಿ ಆಗಿ ಬರುತ್ತದೆ. ಈ ದಿನಾಂಕಗಳಲ್ಲಿ ಹುಟ್ಟಿದ ವ್ಯಕ್ತಿಗಳು ಸ್ವಲ್ಪ ಪ್ರಮಾಣದಲ್ಲಿ ಅನುಮಾನವನ್ನು ವ್ಯಕ್ತಪಡಿಸುವ ವ್ಯಕ್ತಿಗಳಾಗಿರುತ್ತಾರೆ. ಒಂಪಟ್ಟಿಯಾಗಿ ಇರಲು ಬಯಸುತ್ತಾರೆ ಮತ್ತು ತನ್ನ ಸಂಗಾತಿಯು ಸದಾ ಕಾಲ ತನಗೇ ಪ್ರಾಮುಖ್ಯತೆಯನ್ನು ಕೊಡಬೇಕು ಮತ್ತೆ ನನ್ನ ಜೊತೆಯಲ್ಲಿಯೇ ಇರಬೇಕೆಂದು ಬಯಸುವಂತಹ ವ್ಯಕ್ತಿಗಳಾಗಿರುತ್ತಾರೆ. ಈ ದಿನಾಂಕಗಳಲ್ಲಿ ಹುಟ್ಟಿದ ವ್ಯಕ್ತಿಗಳಿಗೆ ಹೇಳುವ ಕಿವಿ ಮಾತೇನೆಂದರೆ, ಇವರು ಹೆಚ್ಚಿನ ಪ್ರಮಾಣದಲ್ಲಿ ಅನುಮಾನವನ್ನು ಬಿಡುವುದನ್ನು ಬಿಟ್ಟಲ್ಲಿ ಮತ್ತು ಕಲ್ಪನೆಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡುವುದನ್ನು ಬಿಟ್ಟಲ್ಲಿ ಸಾಂಸಾರಿಕವಾಗಿ ತುಂಬಾ ನೆಮ್ಮದಿಯಿಂದ ಇರುತ್ತಾರೆ. 2025 ಜನವರಿ ತಿಂಗಳಿನಲ್ಲಿ ಈ ವ್ಯಕ್ತಿಗಳು ತನ್ನ ಸ್ನೇಹಿತರೊಂದಿಗೆ ಜಗಳವಾಡುವ ಸಂಭವ ಅಧಿಕವಾಗಿರುತ್ತದೆ. ಫೆಬ್ರವರಿ 2025ರಲ್ಲಿ ಈ ವ್ಯಕ್ತಿಗಳು ದೇವರ ಅನುಗ್ರಹದಿಂದ ಹೆಚ್ಚಿನ ಕೆಲಸಗಳನ್ನು ಕಾರ್ಯರೂಪಕ್ಕೆ ತರುತ್ತಾರೆ ಮತ್ತು ಹಣಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ದುಡ್ಡನ್ನು ಕೂಡ ಮಾಡುತ್ತಾರೆ. ಮಾರ್ಚ್ ತಿಂಗಳಿನಲ್ಲಿ ತಮ್ಮ ವಸ್ತುಗಳನ್ನು ಕಳೆದುಕೊಳ್ಳುವ ಸಾಧ್ಯತೆಗಳು ಹೆಚ್ಚಿರುತ್ತವೆ. ಆದ್ದರಿಂದ ಎಚ್ಚರಿಕೆಯಿಂದ ಇರುವುದು ಅತ್ಯಂತ ಅವಶ್ಯಕ. ಏಪ್ರಿಲ್ ತಿಂಗಳು ಇವರಿಗೆ ಒಂದು ಹೊಸ ರೀತಿಯ ಹೊಸ ಆದಾಯದ ಮೂಲಗಳನ್ನು ಕೂಡ ಇವರಿಗೆ ತೋರಿಸುತ್ತದೆ. ಅದರಲ್ಲೂ ಹೊಸ ಇನ್ವೆಸ್ಟ್ಮೆಂಟ್ಗೆ, ಶೇರ್ನಲ್ಲಿ ಇನ್ವೆಸ್ಟ್ ಮಾಡುವುದಕ್ಕೆ ಮತ್ತು ಹೊಸ ಅಂಗಡಿಗಳನ್ನು ಖರೀದಿಸಲು ಅಥವಾ ಪ್ರಾರಂಭಿಸಲು ಈ ತಿಂಗಳು ತುಂಬಾ ಚೆನ್ನಾಗಿರುತ್ತದೆ. ಮೇ ತಿಂಗಳಿನಲ್ಲಿ ಮನೆಯಲ್ಲಿ ಸಣ್ಣ ಪುಟ್ಟ ಜಗಳಗಳಿದ್ದರೂ ಕೂಡ ಹೊಸ ಒಡವೆಗಳನ್ನು ಅಥವಾ ವಿವಾಹಕ್ಕೆ ಸಂಬಂಧಿಸಿದಂತೆ ಹೊಸ ಕಾರ್ಯಗಳು
ಕಾರ್ಯರೂಪಕ್ಕೆ ಬರುತ್ತವೆ. ಜೂನ್ ತಿಂಗಳಿನಲ್ಲಿ ಆದಷ್ಟು ಸಂಶೋಧನೆಯ ಕಡೆ ಅಥವಾ ಕೆಲಸದ ಕಡೆ ಗಮನ ಕೊಡುವುದು ಅತ್ಯಂತ ಪ್ರಮುಖವಾಗುತ್ತದೆ. ಅದರಲ್ಲೂ ಅನಿಶ್ಚಿತ ಭಾವ ನಿಮ್ಮಲ್ಲಿ ಕಾಡಲು ಪ್ರಾರಂಭಿಸುತ್ತದೆ. ಜುಲೈ ತಿಂಗಳಿನಲ್ಲಿ ಮಾಡುವ ಎಲ್ಲಾ ಕೆಲಸಗಳಲ್ಲೂ ಸಣ್ಣ ಪುಟ್ಟ ತೊಂದರೆಗಳನ್ನು ಅನುಭವಿಸುತ್ತೀರಾ. ಆದರೂ ಕೂಡ ಆ ಕೆಲಸಗಳು ಪೂರ್ತಿಯಾಗಿ ಫಲವನ್ನು ಕೊಡುತ್ತವೆ. ಆಗಸ್ಟ್ ತಿಂಗಳು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಅಂತಹ ಲಾಭಗಳನ್ನು ಕೊಡುವುದಿಲ್ಲ. ಮಾಡುವಂತಹ ಕೆಲಸದ ಮೇಲೆ ಗಮನವು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಕೊಡಬೇಕಾಗುತ್ತದೆ. ಸೆಪ್ಟೆಂಬರ್ ತಿಂಗಳಿನಲ್ಲಿ ಹಿಂದೆ ಪಡೆದಂತಹ ಕಷ್ಟಗಳೆಲ್ಲ ದೂರವಾಗಿ ಒಳ್ಳೆಯ ಸಮಯ ಬರುವಂತಹ ಸ್ಥಿತಿ ಒದಗಿ ಬರುತ್ತದೆ. ಅಕ್ಟೋಬರ್ ತಿಂಗಳು ಈ ವ್ಯಕ್ತಿಗಳಿಗೆ ಇಕ್ಕಟ್ಟಿಗೆ ಸಿಗಿಸುವಂತಹ ಆಲೋಚನೆಗಳನ್ನೇ ಕೊಡುತ್ತದೆ. ಈ ತಿಂಗಳಿನಲ್ಲಿ ಇವರು ಎಚ್ಚರಿಕೆಯಿಂದ ಆಲೋಚನೆಯಿಂದ ಸರಿಯಾದ ದಾರಿಯನ್ನು ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಬಹಳ ಅವಶ್ಯಕವಾಗುತ್ತದೆ. ನವೆಂಬರ್ ತಿಂಗಳಿನಲ್ಲಿ ಧನಾಗಮನವಾಗಲಿದ್ದು ಇದರಿಂದ ಕಷ್ಟಗಳು ಸಾಲಗಳು ತೀರಿ ನೆಮ್ಮದಿಯಿಂದ ಇರುವಂತಹ ಪರಿಸ್ಥಿತಿ ಒದಗಿ ಬರುತ್ತದೆ. ಈ ವ್ಯಕ್ತಿಗಳು ಡಿಸೆಂಬರ್ 2025ರಲ್ಲಿ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಹರಿಸುವುದು ಅತ್ಯಂತ ಅವಶ್ಯಕವಾಗುತ್ತದೆ. ಇದಕ್ಕೋಸ್ಕರ ಶಿಸ್ತು, ವ್ಯಾಯಾಮ, ಯೋಗಗಳನ್ನು ಪ್ರಾರಂಭಿಸುವುದು ಮತ್ತು ಅದನ್ನು ದೈನಂದಿನ ಚಟುವಟಿಕೆಯಾಗಿ ಮಾಡುವುದು ಕೂಡ ಅತ್ಯಂತ ಅವಶ್ಯಕವಾಗುತ್ತದೆ. ಈ ದಿನಾಂಕಗಳಲ್ಲಿ ಹುಟ್ಟಿದ ವ್ಯಕ್ತಿಗಳಿಗೆ 60% ಒಳ್ಳೆಯ ಫಲಗಳನ್ನು ಮಾತ್ರ ನಾವು ಈ 2025ರಲ್ಲಿ ನಿರೀಕ್ಷಿಸಬಹುದು. ಈ ವ್ಯಕ್ತಿಗಳು ಸುಬ್ರಹ್ಮಣ್ಯನ ಅಷ್ಟೋತ್ತರ ಅಥವಾ ಸುಬ್ರಹ್ಮಣ್ಯನ ಪೂಜೆಯನ್ನು ಮಾಡುವುದರಿಂದ 100% ಒಳ್ಳೆಯ ಫಲಗಳನ್ನು ಪಡೆಯಬಹುದು. ಈ ರೀತಿಯ 10 ಹಲವು ಪೌರಾಣಿಕ, ಸಂಖ್ಯಾಶಾಸ್ತ್ರ, ಜ್ಯೋತಿಷ್ಯ ಮತ್ತು ವಾಸ್ತು ವಿಚಾರಗಳಿಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ನಮ್ಮ ಹಿಂದೂ ಧರ್ಮವನ್ನು ಉಳಿಸಿ ಮತ್ತು ಬೆಳೆಸಿ. ಜೈ ಹಿಂದ್, ಜೈ ಕರ್ನಾಟಕ.